ಗೊತ್ತಿಲ್ಲ ರೀ ನೋಡ್ರಿ, ಅದೇ ಹೇಳೋದಲ್ಲ, ಯಾವ ರೆಫರೆನ್ಸು ಯಾವ ಕಾಂಟೆಕ್ಸ್ನಾಗ ಹೇಳಿರ್ತಾರೆ ಅದಕ್ಕೆ ಹೇಳ್ಬೇಕು. ಈಗ ಅವ್ರಿಗೆ ಹೆಂಗೆ ಹೇಳಿರ್ತಾರೋ ನೀವು ನಮ್ಮನ್ನು ಕೇಳೋದು ನಾವು ಹೆಂಗೆ ಹೇಳೋದು? ನಾವು ಬೆಳಿಗ್ಗೆ ನಾವು ಪ್ರವಾಸ ಮಾಡ್ತಿರ್ತೀವಿ, ಅವ್ರು ಯಾರು ರೆಫರೆನ್ಸಲ್ಲಿ ಹೇಳಿದ್ರೆ ನನಗೆ ಗೊತ್ತಿಲ್ಲ, ನೀವು ಅವ್ರನ್ನ ಕೇಳಿ. ಅಲ್ಲ, ಆ ನಿಗಮಗಳಿಗೆ ಅಲ್ಲಿ ಏನು SC ST ಇರ್ತಾರೆ, ಆ ದುಡ್ಡುಗಳು ಅಲ್ಲಿ ಹಂಚಿರ್ಬೋದು. ಮತ್ತು ನಿಗಮಗಳ ಥ್ರೂ ಹಂಚ್ತಾರೆ. ಎಲ್ಲ ಡಿಪಾರ್ಟ್ಮೆಂಟ್ ಥ್ರೂ SC PT TSP ವರ್ಗಗಳು ಆ ಡಿಪಾರ್ಟ್ಮೆಂಟ್ ಥ್ರೂಗೆ ಕೂಡ ದುಡ್ಡು ಕೊಡ್ತಾರೆ. ಸರ್, ಹಣಗಳನ್ನು ಗ್ಯಾರಂಟಿಗೇನು ಬಳಸ್ಕೊತಾರೆ ಅನ್ನೋಂಥ ಅಲ್ಲ, ಬಳಸ್ಕೊಂಡಿರ್ತಕ್ಕಂಥದ್ದು ಇದೆ, ಇಲ್ಲ ಅಂತಲ್ಲ. ಅದಕ್ಕೆ ಸುಳ್ಳು ಯಾಕೆ ಹೇಳ್ಬೇಕು? ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಎಲ್ಲ ಸೇರಿ ಅವರು ಒತ್ತಡ ಮಾಡಿದ್ದಾರೆ ಈಗ. ಸೊ ಮುಖ್ಯಮಂತ್ರಿಯವರು ತೀರ್ಮಾನ ಮಾಡ್ತಾರೆ ಅದನ್ನು. ಗ್ಯಾರಂಟಿ ಹಂಚಿಕೆ ಆದರೆ ಮತ್ತು ವರ್ಕ್ಗಳು ಸ್ವಲ್ಪ ತೊಗೊಂಡಿದ್ದೀರಿ ನೋಡ್ರಿ. ನೀವು ಈ ಗ್ಯಾರಂಟಿಗಳ ಬಗ್ಗೆ ಇವತ್ತೇನು ಮಾತನಾಡ್ತಿರಲ್ಲ, BJP ಏನು ಹೇಳ್ತಾರಲ್ಲ, SC PT TSP ಪ್ರಾರಂಭ ಮಾಡಿದ್ರೆ ಯಾರು? ಹಾಂ, ನೀವು ಆಗ್ಲೆಲ್ಲ ಬಂದ BJP ಹೇಳೋದು ನಮಗೆ ಕೇಳ್ತಾರಲ್ಲ, ಅವ್ರ ಕಾಲದಾಗ ಎಷ್ಟು ಕೊಟ್ಟಿದ್ದಾರೆ ದುಡ್ಡು SC PT TSP ಅಲ್ಲಿ? 20 ರಾಜ್ಯಗಳೆಲ್ಲ ಎಲ್ಲ SC PT TSP ಇಂಪ್ಲಿಮೆಂಟ್ ಮಾಡಿದಾರೇನ್ರಿ BJP ಅವರು? ಹಾಂ, ಅದು ಗಾಟ್ ಇನ್ ಮಾರಲ್ ರೈಟ್ ಟು ಆಸ್ಕ್ ದಿಸ್ ಕ್ವಶನ್. 19 to 20 ಸ್ಟೇಟ್ಸ್ನಲ್ಲಿ BJP ಇದ್ದಾರೆ, ಎಲ್ಲ SC PT TSP ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದಿದ್ದಾರೆ ಅವರು. ನಾವು ತಂದ ಮೇಲೆ ಸುಮ್ಮನೆ ಏನೋ ಒಂದು ಹೇಳೋದು, ಸುಮ್ಮನೆ ನೋಡ್ರಿ, ಇದು ಸ್ಟಾಪ್ ಮಾಡಕ್ಕೆ ಹೇಳ್ರಿ BJP ಅವ್ರಿಗೆ. ಆಮೇಲೆ ನೀವು ಕೂಡ ಅವ್ರನ್ನ ಕೇಳಿ ಆ ಪ್ರಶ್ನೆ, ಅವ್ರ ಕಾಲದಲ್ಲಿ ಎಷ್ಟು ಖರ್ಚಾಗಿದೆ ಕೇಳಿ ಹೇಳ್ಬೇಕಲ್ಲ ನೀವು. ಅಲ್ಲ, ನೀವು ನನ್ನ ರಿಕ್ವೆಸ್ಟ್ ನಿಮಗೆ, ನೀವು ಅದನ್ನ ಕೇಳಿ ಫಸ್ಟ್. ನಮ್ಮನ್ನ ಅಟ್ಯಾಕ್ ಮಾಡಿದ ತಕ್ಷಣ ನೀವು ಕೇಳಿ, ಸರ್ ನಿಮ್ಮ ಕಾಲದಲ್ಲಿ ಎಷ್ಟು ಖರ್ಚು ಮಾಡಿದಿರಿ ಹೇಳ್ಬೇಕಲ್ಲ ಅವರು. 2018ರಿಂದ 23ವರೆಗೆ ಅವ್ರ ಅಧಿಕಾರ ಇತ್ತು, ಅವ್ರು ಎಷ್ಟು ಖರ್ಚು ಮಾಡಿದಾರೆ ಅಂತ ಹೇಳ್ಬೇಕಲ್ವಾ ಜನಕ್ಕೆ ಬಹಿರಂಗವಾಗಿ. ಅದ್ರ ಬಗ್ಗೆ ಚರ್ಚೆ ಮಾಡಿ ಕೇಳಿ. ಇವತ್ತು ಇಡೀ ದೇಶದಲ್ಲಿ 20 ರಾಜ್ಯಗಳಲ್ಲಿ BJP ಇದೆ, ಎಲ್ಲಿ SC PT TSP ಕಾರ್ಯಕ್ರಮ ಮಾಡಿದಾರ? ಎಲ್ಲ ಮಾಡಿದಾರಾ? ರಾಜಸ್ಥಾನಲ್ಲಿ, ಗುಜರಾತ್ನಲ್ಲಿ ಎಲ್ಲ ಮಾಡಿದಾರಾ? ಗುಜರಾತ್ 30-40 ವರ್ಷ ಅವರೇ ಆಳ್ತದೆ, ಎಲ್ಲ ಮಾಡಿದಾರಾ? MP ಅಲ್ಲಿ ಮಾಡಿದಾರಾ? ಸುಮ್ಮನೆ ಏನೋ ಮಾತಾಡ್ತಾರೆ, ಬಂದು ಹೇಳ್ತಾರೆ, ನೀವು ನಮ್ಮನ್ನು ಕೇಳ್ತೀರಿ. ಹೇಳ್ರಿ. ಯಾಕಂದ್ರೆ ಗ್ಯಾರಂಟಿಗಳಿಗೆ ನಮ್ಗೆ 60,000 ಕೋಟಿ ಬೇಕು, ಮಾಡಿರ್ಬೇಕು, ಇಲ್ಲ ಅಂತಲ್ಲ. ಗೊತ್ತಿಲ್ಲ ನನಗೆ ಎಷ್ಟು ಮಾಡಿದಾರೆ ಅಂತ, ನನಗೆ ಮಾಹಿತಿ ಇಲ್ಲ ಎಕ್ಸಾಕ್ಟ್ಲಿ. ಮಾಡಿದ್ರು ಕೂಡ ಮುಖ್ಯಮಂತ್ರಿಯವರು ಮೊನ್ನೆ ಬಂದು ಸೇರಿದ್ದಾರೆ. ಅವಾಗೆಲ್ಲ ಮುಖ್ಯಮಂತ್ರಿಗೆ ವಿಶೇಷವಾಗಿ ಎಲ್ಲರೂ ಬಂದು ಸೇರಿಬಿಟ್ಟು ಹಣನ ಮಾಡಬೇಡಿ ಅಂತ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ತಾರೆ. ಆದರೆ ಸಿಂಹಪಾಲು ಈಗ ಸುಮಾರು 24% ಆಫ್ ದ ಬಡ್ಜೆಟ್ ಯಾವಾಗಲೂ ನಮ್ಮ ಸರ್ಕಾರ ಅವ್ರ ಪರವಾಗಿ ಖರ್ಚು ಮಾಡಿದ್ವಿ, ಮುಂದೆನೂ ಮಾಡ್ತೀವಿ. ಆದರೆ ನಾವು ಕೇಳ್ತಕ್ಕಂಥದ್ದು, ಇಡೀ ಭಾರತ ದೇಶದಲ್ಲಿ ಅವರೇ ಇದಾರಲ್ಲ, ಯಾವ್ದನ್ನ ಒಂದು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿದಾರೆ ಅವರು? ಇಡೀ ಭಾರತ ದೇಶದಲ್ಲಿ BJP ಇದೆ, ಎಲ್ಲ ಯಾವ್ದನ್ನ ಒಂದು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿದಾರಾ? ಮತ್ತೆ ಯಾಕೆ ಸುಮ್ಮನೆ ಮಾತನಾಡ್ತಾರ ಅವರು? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.